ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಡೆಯುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರ ಬರುತ್ತೆ ಹೋಗುತ್ತೆ. ಚುನಾವಣೆ ಅಂದ ಮೇಲೆ ಗೆಲುವು ಸೋಲು ಸಹಜ. ಅದೇ ಜನಗಳ ಮನಸ್ಸಲ್ಲಿ ಅವ್ರು ಗೆದ್ರು ಕೂಡ ಯಾವ ರೀತಿ ನೋಡ್ತಿದ್ರು, ಸೋತಾಗಳು ಕೂಡ ಅದೇ ರೀತಿ ನೋಡಿದಾಗ ಅವ್ರು ನಿಜವಾದ ಜನನಾಯಕ ಆಗುವಂಥದ್ದು. ಆ ಕೆಲಸವನ್ನ ನಾನು ತಮ್ಮನ್ನೆಲ್ಲ ನೋಡಿದ್ರೆ ಆಗಲೇ ಶುರುವಾಗಿದ್ದಂಥ ಕಾರ್ಯಕ್ರಮ ಇನ್ನೂ ಸುಮಾರು ಜನ ಇದ್ರು ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲ ನೋಡಿ ನಮ್ಮ ಜಯಣ್ಣ ಅವರು ಕೂಡ ಆ ಸಾಲಲ್ಲಿ ನಿಲ್ಲುವಂತ ಒಬ್ಬ ನಾಯಕರು. ಅವರು ಕೂಡ ಅವರು ಹಿರಿಯರು ನಮ್ಮ ತಂದೆಯವ್ರ ಜೊತೆ 85ರಿಂದ ಅವರು ರಾಜಕೀಯಕ್ಕೆ ಬಂದಂತವರು. ನಮ್ಮ ತಂದೆಯವರ ಜೊತೆ ಮಿತ್ರರು ಕೂಡ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ಸಾಕಷ್ಟು ಕೊಡುಗೆ ಇದೆ ಕೊಳ್ಳೇಗಾಲ ಕ್ಷೇತ್ರಕ್ಕೆ. ಅವರದೇ ಆದಂತ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಿರುವಂತದ್ದು. ಆದ್ರಿಂದ ಜನ ಅವರನ್ನ ಗುರುತಿಸಿ ಒಂದು ಸನ್ಮಾನವನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಹಾಗೆಯೇ ನಮಗೂ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಅತಿ ಹೆಚ್ಚು ಸುಮಾರು 34,000 ಮತಗಳ ಅಂತರವನ್ನ ತಾವೆಲ್ಲ ಕೊಳ್ಳೇಗಾಲ ಜನತೆ ಈ ಬಾರಿ ನನಗೆ ಸಂಸದ ಚುನಾವಣೆಯಲ್ಲಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಎಲ್ಲ ಕೊಳ್ಳೇಗಾಲ ಕ್ಷೇತ್ರದ ಜನತೆಗೆ ಮತ್ತು ನಮ್ಮ ಕಾರ್ಯಕರ್ತರ ಬಂಧುಗಳ ಕೃತಜ್ಞತೆ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಹಲವಾರು ಜನಗಳಿಗೆ ಮುಖಂಡರಿಗೆ ನಾನು ಅಷ್ಟೊಂದು ಮುಖಪರಿಚಯ ಇಲ್ಲ. ಕೆಲವರು ಇದ್ರು ಕೂಡ ನನ್ನ ತಂದೆಯವ್ರ ಪರಿಚಯ ಇದ್ರು, ನಾನು ಹೊಸಬ ಇದ್ರು ಕೂಡ ನನ್ನನ್ನು ಕೂಡ ತಮ್ಮ ಮನೆ ಮಗನಾಗಿ ಗುರುತಿಸಿ ನನಗೂ ಕೂಡ ತಮ್ಮ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಂಡಿದ್ದೀರಿ. ಆದ್ರಿಂದ ಸದಾ ನಾನು ತಮಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಹಾಗೇನೆ ನಮ್ಮ ಜಯಣ್ಣ ಸರ್ಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಸು ಇಲ್ಲಿ ಹೆಚ್ಚಿನ ರೀತಿ ಅಧಿಕಾರನ್ನ ಕರುಣಿಸಿ ಸದಾ ಅವರು ಏನು ತಾಳ್ಮೆಯಿಂದ ರಾಜಕೀಯ ಮಾಡ್ಕೊಂಡಿದ್ದಾರೆ. ಅವ್ರ ತಾಳ್ಮೆಗೆ ಅವರ ಒಂದು ಗೆಲುವಿಗೆ ಒಂದು ಮೆಟ್ಲು ಅಂತ ಹೇಳ್ಬೋದು. ಬಹಳ ತಾಳ್ಮೆಯಿಂದ ಅವ್ರು ಯಾವತ್ತೂ ಕೂಡ ನಾನು ನೋಡಿದಂಗೆ ದುಡುಕ್ತಂತ ವ್ಯಕ್ತಿ ಅಲ್ಲ, ಜೋರಾಗಿ ಯಾರತ್ರೂ ಕೂಡ ಮಾತಾಡಿದಂತ ವ್ಯಕ್ತಿ ಅಲ್ಲ. ಅವರು ಕೂಡ ಕಳೆದ ಬಾರಿ ಅವರಿಗೆ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದ್ರೂ ಕೂಡ ನಮ್ಮ ಕೃಷ್ಣಮೂರ್ತಿ ಸರ್ ಪರವಾಗಿ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಎಷ್ಟೊಂದು ಜನ ಅವ್ರ ಟಿಕೆಟ್ ತಪ್ಪೋದ್ರೆ ಅವರು ಮಾಡಕ್ ಹೋಗದ ಬೇಸರ ಮಾಡಿಕೊಂಡು ಮತ್ತೊಂದು ಚುನಾವಣೆ ದೂರ ಉಳಿಯುವಂತ ಸಂದರ್ಭಗಳು ಹೆಚ್ಚು. ಆದ್ರೂ ಕೂಡ ಕಳೆದ ಬಾರಿ ಅವರಿಗೆ ಒಂದು ಟಿಕೆಟ್ ಸಿಗದೇ ಇದ್ರು ಕೂಡ ಅವರು ತಾವೇ ಚುನಾವಣೆಗೆ ನಿಂತ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿ ನಮ್ಮ ಕೃಷ್ಣಮೂರ್ತಿ ಸರ್ಗೂ ಕೂಡ ಹೆಗಲು ಕೊಟ್ಟು ಅವರ ಗೆಲುವು ಕೂಡ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಹೀಗೆ ಯಾವಾಗಲೂ ಕೂಡ ನಮಗೆ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಸದಾ ನಮಗೆ ಒಬ್ರು ಯಾರಿಗೆ ನಮಗೆ ಕೃಷ್ಣಮೂರ್ತಿ ಅಂಕಲ್ ಕೂಡ ನಮ್ಮ ತಂದೆಯವ್ರ ಜೊತೆ ರಾಜಕೀಯಕ್ಕಿದ್ದಂತೆ ಎಲ್ಲ ನಮಗೆ ಎಲ್ಲ ಸೀನಿಯರ್ಸ್ ನಮ್ಮ ತಂದೆಯವರ ನಾಟ ಇಟ್ಕೊಂಡಿರ್ತಾರೆ. ಅವ್ರ ಮಾರ್ಗದರ್ಶನ ಸದಾ ನಮಗೆ ಚಿಕ್ಕವರಿಂದ ಅವ್ರ ಅನುಭವಿಗಳಿದ್ದಾರೆ. ನಮಗೆ ಸದಾ ಅವ್ರ ಮಾರ್ಗದರ್ಶನ ಹೀಗೆ ನಮಗೆ ಕೊಡ್ಲಿ. ಅವ್ರ ಜೊತೆಲಿ ನಾನು ಒಬ್ಬನಾಗಿ ಅವ್ರ ಜೊತೆ ದುಡಿಯುವಂತ ಕೆಲಸವನ್ನ ಮಾಡ್ತೀನಿ. ತಾವು ಕೊಟ್ಟಂತ ಒಂದು ಅಧಿಕಾರವನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸಿಕೊಳ್ಳದೇನೆ ತಮಗಾಗಿ